ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಯಾಕೆ ಮೂಗ್ ಮುಚ್ಕೊಂಡಿದ್ದಾರೆ? ಅಕ್ಕ, ಅದು ಮೂಗ್ ಮುಚ್ಕೊಂಡಿರೋ ತರ ಕಾಣಿಸ್ತಿಲ್ಲ, ಧ್ಯಾನ ಮಾಡ್ತಿರಂಗ್ ಕಾಣಿಸ್ತೈತೆ. ಅಯ್ಯೋ, ಅಣ್ಣ ಸಿಕ್ತಿಲ್ಲ ಅಂತ ಅದಕ್ಕೆ ಏನಾದ್ರೂ ಸನ್ಯಾಸತ್ವ ತಗೊಂಡ್ಬಿಟ್ರೆ ಏನ್ ಕತೆ? ಗುರ್ತು ಅನ್ನಕ್ಕ, ನಾನೇನು ಕಷ್ಟ ಪಡ್ತಿದ್ದೀನಿ, ನೀನ್ ನೋಡಿದ್ರೆ ಸನ್ಯಾಸಿನೇ ಮಾಡ್ಬಿಟ್ಟಲ್ಲ. ಅದಕ್ಕೆ 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 ಉಸಿರಾಡ್ತಿಲ್ಲ ಕಣೆ. ಜೀವಕ್ಕೇನಾದ್ರೂ ಅಪಾಯ ಮಾಡ್ಕೊಂಡ್ರೆ ಏನ್ ಕತೆ? ನೀವೇ ಉಸಿರು ಬಿಡ್ತಿದ್ದೀರಾ? ನೀನ್ ಉಸಿರು ಹೇಳ್ಕೊಂಡಲ್ಲ ಅದಕ್ಕೆ. ಓ ಅದಾ, ನಿಮ್ಮ ಅಣ್ಣಂಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಈಗ 2.5 ನಿಮಿಷ ಉಸಿರು ಕಟ್ಟಿದ್ದೀನಿ. ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಅನ್ಕೊಂಡಿದ್ದು ಮಾಡ್ಬೋದು. ಏನ್ ಅನ್ಕೊಂಡಿದ್ಯಾ? ಸರ್ಪ್ರೈಸು. ನಿಮ್ಮ ಅಣ್ಣ ಎಲ್ಲಿ? ಅದಕ್ಕೆ ಅಂಗಡಿಲಿ ವ್ಯಾಪಾರ ನಡೀತಿಲ್ಲ ಅಂತ ಗೋಡಂಬಿ ಅಣ್ಣ ಗೊರ್ಕೆ ಅಣ್ಣ ಕರ್ಕೊಂಡು ಹೋಗವ್ರೆ. ಇನ್ನೇನ್ ಬಂದ್ಬಿಡ್ತಾರೆ. ಬಂದ್ವಿ ಕಣವ್ವ. ಏನು ಮಾಡಿದ್ರು? ಮಾತಿಲ್ಲ, ಕತೆ ಇಲ್ಲ. ಬರೀ ರೋಮಾಂಚನ ಅನ್ನಂಗಾಗೈತೆ ನಮ್ಮ ಅಣ್ಣನ ಸ್ಥಿತಿ. ಮಾವ, ಅಯ್ಯೋ, ಅಂಗಡಿಲೂ ಹಿಂಗೆ ಅತ್ಗೆ 1/4 kg ಸಕ್ಕರೆ ಕೊಡು ಅಂದ್ರೆ ದಿಟ್ಟುವಾ ಅಂತಾನೆ. ಒಗ್ಗರಣೆ ಸೀದೋಯ್ತೈತೆ, ಬೇಗ ಬೆಳ್ಳುಳ್ಳಿ ಕೊಡೋಣ ಅಂತ ಕೇಳಿದ್ರೆ ದೇಟುವ ಅಂತ ಹೇಳ್ತಾನೆ. ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಮನೆ ಕರ್ಕೊಂಡ್ ಬಂದೋ. ಇಷ್ಟೇ ತಡ್ಕೊಂಡಿದ್ದೀವಂತೆ, ಇನ್ನೊಂದು ರಾತ್ರಿ 2 ತಡ್ಕೊಂಡ್ಬಿಡೋಣ. ನಾಳೆ ನಾನು ಕೊಡೋ ಸರ್ಪ್ರೈಸಿಗೆ ಎಲ್ಲ ಸರಿಯಾಗುತ್ತೆ. ಅತ್ಗೆ, ಅಣ್ಣನ ಮೊದ್ಲು ಹಂಗೆ ಮಾಡೋ ಜವಾಬ್ದಾರಿ ನಿಮ್ದು. ನಾವಿನ್ ಬರ್ತೀವಿ. ಅದಕ್ಕೆ ಮುಂದೆ ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾಳೆ ನಾನು ಕೊಡೋ ಶಾಕ್ ಟ್ರೀಟ್ಮೆಂಟ್ ಇಂದ ಮಾವ 100 ಜನ್ಮಕ್ಕೂ ನನ್ನ ಜೊತೆಯಾಗೇ ಇರಬೇಕು. ಒನ್ ವೇ ಲವ್ವಲ್ಲಿ ಹೊರಗೆ ಕರ್ಕೊಂಡು ಹೋಗೋ ನಾನು ವಾಪಸ್ ಬರುವಾಗ ಜೀವಕ್ಕೆ ಜೀವ ಕೊಡೋ ಪ್ರೇಮಿಗಳಾಗಿ ಬರೋದಂತೂ ಸತ್ಯ. ಪಾರೋ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.